ಹಾಯ್ ಫ್ರೆಂಡ್ಸ್, ನಮ್ಮ ಮನೇಲಿ ಇವತ್ತು ನಾವು ಬ್ರೌನಿ ಮಾಡ್ತಿದ್ದೀವಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ಬಿಡೋಣ. ಫಸ್ಟು ನಾವು ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಹಾಫಷ್ಟು ವಾಟರ್ ಇಟ್ಟು ಹೀಟ್ ಮಾಡಿ ಅದ್ರ ಮೇಲೆ ಒಂದು ಬೌಲ್ ಇಟ್ಕೊಳ್ಳಿ. ಅದಕ್ಕೆ ನೀವು 100 ಗ್ರಾಮ್ ಆಫ್ ಅನ್ಸಾಲ್ಟೆಡ್ ಬಟರ್ ಮತ್ತು 1 ಕಪ್ ಆಫ್ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಳ್ಳಿ. ಇದನ್ನು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಫುಲ್ ಸ್ಮೂತಾಗಿ ಸಿಲ್ಕಿ ಥರ ಆಗೋವರೆಗೂ ಮೆಲ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಫುಲ್ಲು ಕರಗಬೇಕು. ಬಟರು ಮತ್ತು ಡಾರ್ಕ್ ಚಾಕ್ಲೇಟ್ ಫುಲ್ಲಾಗಿ ಮೆಲ್ಟ್ ಆಗಬೇಕು. ಬಟ್ ವಾಟರ್ ನಾವು ಒಳಗಡೆ ಹಾಕಿರೋದು ಆಚೆ ಬರಬಾರ್ದು. ಈ ಥರ ನೀಟಾಗಿ ಸಿಲ್ಕಿ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮೆಲ್ಟ್ ಮಾಡ್ಕೊಳ್ಳಿ. ಬೌಲ್ಗೆ 2 ಮೊಟ್ಟೆ ಆ್ಯಡ್ ಮಾಡ್ಕೊಳ್ಳಿ. ಈ 2 ಮೊಟ್ಟೆನ ಒಂದು 2 ಮಿನಿಟ್ಸ್ ಸ್ವಲ್ಪ ಕ್ರೀಮಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಕಳಿಸ್ಕೊಂಡ್ರೆ ಸಾಕು. ಇದ್ರ ಜೊತೆಗೆ ನೀವು 1/2 ಟೀ ಸ್ಪೂನ್ ಅಷ್ಟು ವೆನಿಲಾ ಎಕ್ಸ್ಟ್ರಾಕ್ಟ್ ಹಾಕೋಬೇಕು. ಈಗ 1/4 ಕಪ್ ಅಷ್ಟು ಬ್ರೌನ್ ಶುಗರು, ಈಗ 1/4 ಕಪ್ ಅಷ್ಟು ವೈಟ್ ಶುಗರ್ ಆ್ಯಡ್ ಮಾಡ್ಕೊತಿದ್ದೀನಿ. ಅದನ್ನ ಆಲ್ರೆಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನೀಟಾಗಿ ವಿಸ್ಕ್ ಮಾಡ್ಕೊಳ್ಳಿ. ಅದು ಫುಲ್ ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ನೋಡಿ, ಈ ಥರ ಫುಲ್ ಕ್ರೀಮಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಕಲಿಸ್ಕೋಬೇಕು. ನೀವು ಹಾಕಿರೋ ಶುಗರ್ ಮತ್ತು ಎಗ್ಗು ನೀಟಾಗಿ ಡಿಸಾಲ್ವ್ ಆಗಬೇಕು. ಆ ಥರ ಕಲಿಸ್ಕೊಂಡು ಈಗ ನಾವು ಮೆಲ್ಟ್ ಮಾಡ್ಕೊಂಡಿರೋ ಬಟರ್ ಮತ್ತು ಡಾರ್ಕ್ ಚಾಕ್ಲೇಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನ ನೀವು ಲೈಟಾಗಿ ಮಿಕ್ಸ್ ಕೊಟ್ಟರೆ ಸಾಕು. ನೋಡಿ, ನೋಡೋಕ್ಕೆ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ. ಫುಲ್ ಸಿಲ್ಕಿಯಾಗಿ ಕಾಣಿಸುತ್ತೆ. ನಿಮಗೆ ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೀವು ಕರೆಕ್ಟ್ ಮೆಷರ್ಮೆಂಟಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಲೈಟಾಗಿ ಮಿಕ್ಸ್ ಕೊಟ್ಕೊಂಡು ಈಗ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನಾನು 1 ಕಪ್ ಅಷ್ಟು ಮೈದಾನ ತಗೊತಾ ಇದ್ದೀನಿ. ಇದು ನೀಟಾಗಿ ಗಂಟು ಇಲ್ದಂಗೆ ಜಲ್ಲಡ್ಸಿಟ್ಕೊಳ್ಳಿ. ಹಾಗೆ ಟೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1/4 ಕಪ್ ಅಷ್ಟು ಡಾರ್ಕ್ ಚಾಕೋ ಪೌಡರ್ ತಗೊತಾ ಇದ್ದೀನಿ, ಕೋಕೋ ಪೌಡರ್ ಇದು. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಗಟ್ಟಿ ಇಲ್ದಿರೋ ಥರ ಮಿಕ್ಸ್ ಮಾಡ್ಕೋಬೇಕು ನೀವು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೋಯಿ ಕನ್ಸಿಸ್ಟೆನ್ಸಿಲಿ ಬರಬೇಕದು. ತುಂಬ ತಿನ್ನಾಗೂ ಇರಬಾರ್ದು, ಹಾಗೆ ತುಂಬ ತಿಕ್ಕಾಗೂ ಇರಬಾರ್ದು. ಈ ಥರ ಫ್ಲೋಯಿ ಕನ್ಸಿಸ್ಟೆನ್ಸಿಗೆ ಬರಬೇಕು. ಈಗ ನಾವು ಬೇಕಿಂಗ್ ಟ್ರೇಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈ ಬೇಕಿಂಗ್ ಟ್ರೇಗೆ ಮೈದಾ ಹಿಟ್ಟು ಮತ್ತು ಬಟರ್ ಹಾಕಿ ಕೋಟಿಂಗ್ ಕೊಟ್ಟಿದ್ದೀನಿ. ನಿಮ್ಮ ಹತ್ರ ಬೇಕಿಂಗ್ ಪೇಪರ್ ಇದ್ರೆ ಅದು ಯೂಸ್ ಮಾಡ್ಕೊಳ್ಳಿ. ಈಗ ಬೇಕಿಂಗ್ ಟ್ರೇಗೆ ಶಿಫ್ಟ್ ಮಾಡಿ ಟೂತ್ ಪಿಕ್ ಇಂದ ಏರ್ ಬಬಲ್ಸ್ನೆಲ್ಲ ತಕ್ಕೊಳ್ಳಿ. ಈಗ ನಾವು ಇದಕ್ಕೆ ಟಾಪಿಂಗ್ಸ್ಗೆ ಡಾರ್ಕ್ ಚಾಕ್ಲೇಟ್ ಚಂಕ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನೀವು ಯಾವುದಾದ್ರೂ ಟಾಪಿಂಗ್ಸ್ ಹಾಕೋಬಹುದು. ನಾವು ಡಾರ್ಕ್ ಚಾಕ್ಲೇಟ್ ಮತ್ತೆ ಆಲ್ಮಂಡ್ ಹಾಕೋತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ನಾವು 1/2 ಡಾರ್ಕ್ ಚಾಕ್ಲೇಟು ಮತ್ತು 1/2 ಆಲ್ಮಂಡ್ಸ್ ಹಾಕೋತಿದ್ದೀವಿ. ನಾನು ಆಲ್ರೆಡಿ ಓವನ್ನ ಪ್ರೀ ಹೀಟ್ ಇಟ್ಟಿದ್ದೀನಿ 180 ಡಿಗ್ರಿ ಸೆಲ್ಸಿಯಸಲ್ಲಿ. ನೀವು ಬೇಕಾದರೆ ಓವನ್ ಇಲ್ಲ ಅಂತಂದರೆ ಕುಕ್ಕರಲ್ಲೂ ಕೂಡ ಟ್ರೈ ಮಾಡ್ಬೋದು. ಈಗ ಇದನ್ನ ನಾವು ಓವನಲ್ಲಿಟ್ಟು 180 ಡಿಗ್ರಿ ಸೆಲ್ಸಿಯಸಲ್ಲಿ 30 to 40 ಮಿನಿಟ್ಸ್ ಬೇಕ್ ಮಾಡ್ಕೊಳ್ಳೋಣ. ನಿಮ್ಮ ಓವನ್ ಟೆಂಪರೇಚರ್ ತಕ್ಕದಂಗೆ 30 ಮಿನಿಟ್ಸ್ to 40 ಮಿನಿಟ್ಸ್ ನೀವು ಒಂದ್ಸಲ ತೆಗೆದು ನೋಡಿ. 30 ಮಿನಿಟ್ಸ್ ಆದಮೇಲೆ ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ. ಈಗ ಇದು 30 ಮಿನಿಟ್ಸ್ ಓವನಲ್ಲಿ ಬೇಕ್ ಮಾಡಿ ತೆಗೆದಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಈಗ ನಾವು ಒಂದು ಟೂತ್ ಪಿಕ್ ತಗೊಂಡು ಬೆಂದಿದ್ಯಾ ಅಂತ ಚೆಕ್ ಮಾಡಿ ನೋಡೋಣ. ನೀವು ಈ ಥರ
ಟೂತ್ಪಿಕ್ಕಿಂದ ಚುಚ್ಚಿದಾಗ ಈ ಕನ್ಸಿಸ್ಟೆನ್ಸಿ ನಿಮಗೆ ಬರಬೇಕು. ತುಂಬ ಕ್ಲೀನಾಗಿ ಬಂದಿದೆ ನೋಡಿ. ಈಗ ಇದನ್ನು ನಾವು 1.5 hour ಅಟ್ಲೀಸ್ಟ್ ನಾವು ಇದನ್ನು ಕೂಲ್ ಡೌನ್ ಆಗಕ್ಕೆ ಬಿಡಬೇಕು. ಯಾವುದೇ ಕಾರಣಕ್ಕೂ ಕೂಲ್ ಡೌನ್ ಆಗಕ್ಕೆ ಮುಂಚೆ ಇದನ್ನು ಡಿಮಾಲ್ಡ್ ಮಾಡಕ್ಕೆ ಹೋಗ್ಬೇಡಿ. ಕೂಲ್ ಡೌನ್ ಆದಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಈಗ ನಾನು ಆಲ್ಮೋಸ್ಟ್ 1 hour ಇದನ್ನು ಕೂಲ್ ಡೌನ್ ಆಗಕ್ಕೆ ಬಿಟ್ಟಿದ್ದೀನಿ. ಕಂಪ್ಲೀಟ್ ಕೂಲ್ ಡೌನ್ ಆಗಿದೆ. ಕಂಪ್ಲೀಟ್ ಕೂಲ್ ಡೌನ್ ಆದಮೇಲೆ ಈಗ ಡಿಮಾಲ್ಡ್ ಮಾಡಿ ನೋಡೋಣ. ಫಸ್ಟು ನೀವು ನೀಟಾಗಿ ಎಡ್ಜಸ್ನೆಲ್ಲ ಈ ಥರ ಮಾಡ್ಕೊಳ್ಳಿ. ಸೊ ಅದು ನೀವು ತೆಗಿಬೇಕಾದ್ರೆ ಈಸಿ ಆಗುತ್ತೆ. ಬೇಕಿಂಗ್ ಪೇಪರ್ ಇದ್ರೆ ತುಂಬ ಈಸಿಯಾಗಿ ನಿಮಗೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಂಕಲ್ ಟಾಪಿಂದ ಬಂದಿದೆ ಅಂತ. ಇದನ್ನ ನಾವು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಡಿಮಾಲ್ಡ್ ಆಗಿದೆ ಅಂತ. ಈ ಥರ ಡಿಮಾಲ್ಡ್ ಮಾಡಿಕೊಂಡು ನೀವು ಯಾವ ಥರ ಬೇಕೋ ಆ ಥರ ನೀವು ನೀಟಾಗಿ ಪೀಸ್ ಮಾಡ್ಕೊಳ್ಳಿ. ಮೇಲೆ ಕ್ರಿಂಕಲ್ ಟಾಪಿಂದ ಒಳಗಡೆ ತುಂಬ ಚೆನ್ನಾಗಿ ಕುಕ್ ಆಗಿರುತ್ತೆ. ನಾನು ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೆಕ್ಸ್ಚರ್ ನೋಡಿ ತುಂಬ ಚೆನ್ನಾಗಿದೆ. ಮೇಲೆ ಕ್ರಿಂಕಲ್ ಟಾಪು, ಒಳಗಡೆ ತುಂಬ ಫಜ್ಜಿಯಾಗಿದೆ. ನೋಡ್ತಿದ್ರೇ ನಮಗೆ ತಿನ್ನಬೇಕು ಅನ್ನಿಸ್ತಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ನೀವು ಮೇಲೆ ಯಾವ ಥರ ಟಾಪಿಂಗ್ಸ್ ಆದರೂ ಹಾಕ್ಬೋದು. ನೀವು ಇದೇ ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಬ್ರೌನಿ. ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ಇದರದ್ದು ಎಕ್ಸಾಕ್ಟ್ ಮೆಜರ್ಮೆಂಟ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮ್ಗೆ ಎಕ್ಸಾಕ್ಟ್ ಮೆಜರ್ಮೆಂಟ್ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನಮ್ಮ ಮನೇಲಿ ಈಗ ತುಂಬ ಚೆನ್ನಾಗಿ ಬ್ರೌನಿ ರೆಡಿ ಆಗಿದೆ. ಈಗ ಫುಲ್ ಹೋಗಿ ತಿನ್ನೋದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.